ಹೋಗಿ ನಮಸ್ಕರಿಸೋಣವೇ? ಬೇಡ. ನಮಸ್ಕಾರವೇ ನಿಮ್ಮ ನಮಸ್ಕಾರವೇ ಬೇಡ ಎನ್ನುವ ಹಾಗೆ ಕಡೆಗಣಿಸ್ತಾ ಇದ್ದಾನೆ. ಕಾರಣ ಏನು? ಇವರೆಲ್ಲರೂ ಹಾಗೆ ನಮ್ಮ ಬದುಕಾಗಬಾರದು. ಹೀನ ಜಾತಿಯಲ್ಲಿ ಹುಟ್ಟಿದ್ರು ಸಹ ಶ್ರೇಷ್ಠತೆಯಿಂದ ಮನ್ನಣೆ ಸಿಗಬೇಕು. ಹೌದು, ಗೌರವ ಸಿಗಬೇಕು. ಹುಟ್ಟಿದ್ದು ಮಾತ್ರವಲ್ಲ, ನಮ್ಮ ಪಾಲಿಗೆ ಏನಾದ್ರೂ ಸಾಧನೆ ಮಾಡಲೇಬೇಕು. ನಾವು ಸಾಧನೆ ಮಾಡಬೇಕು ಅಂತಾದ್ರೆ ಸಮರ್ಪಕವಾಗಿ ನ್ಯಾಯ ಒದಗಿಸುವವರು ಬೇಕು. ಯಾರು ಯಾರು ಯಾರ ಬಳಿಗೆ ಹೋಗುವುದು ಎನ್ನುವ ಹಾಗೆ ಬಹಳಷ್ಟು ಬಾರಿ ಯೋಚನೆ ಮಾಡಿದ್ದೇವೆ. ಆದ್ರೆ ನಾಗಗಳಲ್ಲಿ ಹಲವು ಜಾತಿಯ ಉರಗಗಳಿದ್ರು ಸಹ ಯಾರ ಬಳಿಗೆ ಹೋದ್ರು ನ್ಯಾಯ ಸಿಗ್ಲಿಕ್ಕೆ ನಮ್ಮ ಪಾಲಿಗೆ ಸಿಗುವುದಿಲ್ಲ. ಯಾಕೆ? ನಾಗರಾಜ ಇಲ್ಲಿಯ ಹೊಣೆಗಾರಿಕೆ ಹೊತ್ತವ. ಹಾಗಾದ್ರೆ ಮತ್ಯಾರಿದ್ದಾರೆ ಎನ್ನುವಾಗಿ ಯೋಚಿಸಿದಾಗ ಇದ್ದಾರೆ ಮೂರು ಮೂರ್ತಿಗಳು. ಹೌದು, ಪ್ರಪಂಚವನ್ನು ಪಾಲಿಸಿ ಪೋಷಿಸುವಂತಹ ಸೃಷ್ಟಿಸಿದ್ದಿಲ್ಲ ಹೊಣೆಗಾರಿಕೆ ಅವರಿಗುಂಟು. ಜೊತೆಯಲ್ಲಿ ಎಲ್ಲ ನಾಗಗಳಿಗಿಂತಲೂ ಇಲ್ಲಿಯ ದೊರೆಯಾದಂತಹ ನಾಗರಾಜ ಮೂರು ಮೂರ್ತಿಗಳ ಮಾತನ್ನು ಕೇಳಲೇಬೇಕು. ಕೇಳ್ತಾನೆ. ಹಾಗಂತ ಅವರಿಗೆ ಬರ್ತಾರ? ಬರುವುದಿಲ್ಲ. ಹೌದು, ನಾವಾಗೆ ಹೋಗಬೇಕು. ಅಲ್ಲಿವರೆಗಾಗಿ ಹೋಗಬೇಕು. ನಮ್ಮದಾದಂತಹಗಳನ್ನು ಹೇಳಿಕೊಳ್ಳಬೇಕು. ಹೌದು, ನಮ್ಮ ಮನಸ್ಸಿನಲ್ಲಿದ್ದಂತಹ ದುಗುಡವನ್ನು ಅವರ ಮುಂಭಾಗದಲ್ಲಿ ಬಿತ್ತರಿಸಲೇಬೇಕು. ಆವಾಗ ನಮ್ಮ ಪಾಲಿಗೆ ಸರಿಯಾದಂತಹ ಒಂದು ಮನ್ನಣೆ ಸಿಗ್ತದೆ, ನಮ್ಮ ಪಾಲಿಗೆ ನ್ಯಾಯ ಸಿಗ್ತದೆ. ಹೌದು, ಸಿಗಬೇಕು ಅಂತ ಆದ್ರೆ ಹೋಗುವುದು ಯಾರಿಗೆ? ಯಾರ ಬಳಿಗೆ ಯೋಚನೆ ಮಾಡಿದ್ದಾನೆ. ಇದ್ದಾನೆ ಯಾರು? ಕಡೆ ದಿಕ್ಕಿನ ವಾಸಿ ಆಮ್ನಡ ಪರಮೇಶ್ವರ. ಅಣ್ಣ ಹೊರಟೆ ನಾನು. ಅಲ್ಲಿವರೆಗೆ ಹೋದ್ರೆ ಸರಿಯಾಗಿತ್ತಾ? ಕೈಲಾಸಕ್ಕೆ ಹೋಗಿ ನೀನು ಹೊರಟೆ. ಆದ್ರೆ ಅಲ್ಲಿವರೆಗೆ ಹೋದ್ರೆ ಏನಾಗ್ತದೆ? ನಮ್ಮನ್ನು ಕಡೆಗಣಿಸ್ತಾರೆ. ಯಾಕೆ? ಅವನ ಕುತ್ತಿಗೆಯಲ್ಲಿ ಹಾವು ಉಂಟು, ಆತನ ಸೊಂಟದಲ್ಲೂ ಹಾವು ಉಂಟು. ಉರಗಭೂಷಣ. ಹೌದಪ್ಪ, ಶ್ರೇಷ್ಠ ಜಾತಿ ಅಲ್ಲಿದ್ದಾರೆ. ಪರಮೇಶ್ವರ ಲಯಕಾರಿ. ಹೌದು, ನಮ್ಮ ಪಾಲಿಗೆ ಅಲ್ಲಿ ನ್ಯಾಯ ಸಿಗ್ಲಿಕ್ಕೆ ನಮ್ಮ ಪಾಲಿಗೆ ಸಿಕ್ಕುವುದಿಲ್ಲ. ಅವರೆಲ್ಲ ಯಾರು? ಶ್ರೇಷ್ಠರು. ಹೌದು, ಜ್ಯೇಷ್ಠರು. ಉರಗಗಳು. ಮಾಲೆಯನ್ನಾಗಿಸಿಕೊಂಡಿದ್ದಾನೆ. ಹಾಗಾದ್ರೆ ನಾವು ಆಗ್ಲಿಕ್ಕಿಲ್ಲ. ಹೌದು, ಮತ್ತೆ ಯಾರಿದ್ದಾರೆ? ಇನ್ನು ಇದ್ದಾರೆ. ಯಾರು? ವಿಷ್ಣು ಬಳಿಗೆ ಹೋಗು. ನೀ ಬಾ ಅಂತ ಹಾಗೆ ಅಲ್ಲ, ಹೋಗುವಂತ ಕಾಲು ಎತ್ತಿದ್ದೆ ನಾನು. ಹೌದು, ನೀನು ಹೋಗುವ, ನನ್ನ ಯಾಕೆ ನೋಡುದು? ನೀನು ಬರ್ಬೇಕಲ್ಲ? ನಾನು ಬರ್ತೇನೆ. ಹೌದಪ್ಪ, ಹೋಗುವ. ಅಣ್ಣ ಮೊದಲು ಹೋಗ್ಬೇಕು. ಬೇಡ. ಯಾಕೆ? ಅವಾಗ ಅಲ್ಲಿಗೆ ಹೋಗುವಂತ ಕ್ಷಣ ನೀನ್ ಬೇಡ ಅಂತ ಹೇಳ್ವಾ? ಇವಾಗ ನಾನ್ ಬೇಡ ಅಂತ ಇದ್ದೆ. ಯಾಕೆ? ಕಾರಣ ಉಂಟು. ಏನು? ಅವ ಯಾರು? ಪಾಲನಕರ್ತು. ಹೌದು, ಸರ್ವಜೀವಿಗಳ ಸೃಷ್ಟಿಗೆ ಕಾರಣೀಕರ್ತ ಬ್ರಹ್ಮ, ಪಾಲಿಸುವವರು ವಿಷ್ಣು. ಹೌದು, ಲಯಕಾರಿ ಈಶ, ಪಾಲಿಸುವಂತ ಹೊಣೆಗಾರಿಕೆ ಹೊತ್ತವ ಮಹಾವಿಷ್ಣು. ಹೌದು, ಅವ ಹಾಸಿಗೆಯನ್ನಾಗಿಸಿಕೊಂಡಿದ್ದಾನೆ. ಹೌದಪ್ಪ, ಅವರು ಶ್ರೇಷ್ಠ. ಇವನಿಗೆ ಆ ಹೆಸರು. ಅವ ಉರಗಭೂಷಣ. ಹೌದು, ಇವ ಉರಗ ಶಯನ. ನಮ್ಮ ಮಾತಿಗೆ ಬೆಲೆ ಸಿಗ್ತದ? ಸಿಕ್ಕುದಿಲ್ಲಪ್ಪ. ಮನ್ನಣೆ ಸಿಗ್ತದ? ಸಿಕ್ಕುದಿಲ್ಲ. ಗೌರವ ಸಿಗ್ತದ? ಸಿಗುವುದಿಲ್ಲ. ಇಲ್ವೇ ಇಲ್ಲ. ಹೋದ್ರು ನಾವು ಅರ್ಥ ಅಲ್ಲಿವರೆಗೆ. ಹಾಗಾದ್ರೆ ಮತ್ತೆ ಯಾರು ಇದ್ದಾನೆ? ಕಡೆಯ ದಿಕ್ಕಿನ ವಾಸಿ ಬೇಡ. ವೈಕುಂಠಪತಿ ಬೇಡ. ಸತ್ಯಲೋಕದ ವಾಸಿ ಬ್ರಹ್ಮದೇವ. ಸರ್ವಜೀವಿಗಳ ಸೃಷ್ಟಿಗೆ ಕಾರಣೀಕರ್ತ. ಹೌದು, ವಿಧಾತ. ಅವನ ಬಳಿ ಹೋದ್ರೆ ಹಾಗೆ ನಮ್ಮ ನ್ಯಾಯ ಸಿಗ್ತದೆ. ಒಮ್ಮೆ ಬರೆದ ಬ್ರಹ್ಮ ಇನ್ನೊಮ್ಮೆ ಬರೆಯಲಾರ. ಒಮ್ಮೆ ಬರೆದ ಹಾಕಿ ಹೀಗೆ ಇಷ್ಟು ಆಗ್ಬೇಕು ಎನ್ನುವ ಹಾಗೆ. ಆದ್ರೆ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ರೆ ಒಂದು ಮಾತು, ಏನು? ಅವನಲ್ಲೇ ಹೋಗಿ ಕೇಳ್ಬೇಕು. ನೀನು ಬರೆದಿದ್ದು ಬರೆದವ ಅವನಲ್ವಾ? ಒಪ್ಪಿಕೊಳ್ತೇವೆ. ಆದರೂ ಒಂದು ಹೊಂದಾಣಿಕೆ. ಹೌದು, ಭಗವಂತ ನಾಗಲೋಕದಲ್ಲಿ ಎಲ್ಲ ಉರಗಗಳಿಗೂ ಇದ್ದಂತಹ ಸ್ಥಾನಮಾನ ನಮ್ಮ ಪಾಲಿಗೆ ಸಿಗುವ ಹಾಗಾಗ್ಲಿ. ಹೌದು, ನಮ್ಮ ಪಾಲಿಗೆ ಅವಿರ್ಭಾಗ ಸಿಗುವ ಹಾಗಾಗ್ಲಿ. ಭೂಮಿಯಲ್ಲಿ ನಮ್ಮ ಕುರಿತಾಗಿ ಪೂಜೆ ಸಲ್ಲಿಸುವ ಹಾಗೆ ಆಗಲಿ ಎನ್ನುವ ಹಾಗೆ ಅವನಲ್ಲಿ ಬೇಡಬೇಕು. ಹೌದು, ಬೇಡಿದ್ದು ಹೌದು ಅಂತಾದ್ರೆ ಅವನು ನಮ್ಮನ್ನು ಪಾಲಿಸ್ತಾನೆ, ಪಾಲನೆ ಮಾಡ್ತಾನೆ. ದೇವೋ ಎನ್ನುವ ಹಾಗೆ. ಹೌದು, ಕರೆದಾಗ ಭಕ್ತರೇ ಎನ್ನುವ ಹಾಗೆ ಓಡೋಡಿ ಬರುವವ. ಕರೆದವ ಆತ ಅಲ್ವಾ? ಹೌದೌದು, ಅವನಲ್ಲೇ ನಾವು ಆತನ ನಾಮಸ್ಮರಣೆ ಮಾಡಬೇಕು. ಇವಾಗ ಸಮಯ ಎಷ್ಟು? ಮಧ್ಯರಾತ್ರಿಯ ವೇಳೆ. ಹೌದು,
ಬೆಳಗಾಗುವುದ್ರೊಳಗೆ ಸತ್ಯಲೋಕವನ್ನು ಪ್ರವೇಶ ಮಾಡಬೇಕು. ಯಾಕೆ ಯಾಕೆ ನಾವು ಹೊರಟ ವಿಚಾರ ಉಳಿದ ಉರಗಗಳಿಗೆ ಗೊತ್ತಾಗಬಾರದು. ಹೌದು, ಬೇರೆ ಸಮಯದಲ್ಲಿ ಹೋದ್ರೆ ತಿಳಿದಿದ್ದವ್ರು ಅಲ್ಲಿಗೂ ಬರ್ತಾರೆ ಯಾರಿಗೂ ಅರಿವಿಲ್ಲದೆ ಅಲ್ಲಿವರೆಗಾಗಿ ಹೋಗಬೇಕು. ನಾವಿಬ್ಬರು ಏಕೋದ್ರಡ ಭಕ್ತಿಯಿಂದ ಬ್ರಹ್ಮದೇವನ ನಾಮಸ್ಮರಣೆಗೈಯುತ್ತಾ ಕಾಯ ವಾಚ ಮನಸ್ಸ ತ್ರಿಕರಣ ಶುದ್ಧಿಯಿಂದ ಹೌದು ದೇವರನ್ನು ನಾಮಸ್ಮರಣೆ ಮಾಡುತ್ತಾ ಹೋಗ್ಬೇಕು. ಅಲ್ಲಿವರೆಗಾಗಿ ಹೋಗಬೇಕು. ಸತ್ಯಲೋಕದವರೆಗೆ ನಾವು ಬಂದಂತ ವಿಚಾರ ಆತನಿಗೆ ತಿಳಿಬೇಕು. ನಾವು ಹೋಗುವುದ್ರೊಳಗೆ ಅವ ಎದ್ದು ಬಂದು ಮಕ್ಕಳಿಗೆ ಏನ್ ಬೇಕು ಎನ್ನುವ ಹಾಗೆ ಕೇಳಬೇಕು. ಅಷ್ಟು ಕೇಳಬೇಕು ಅಂತ ಆದ್ರೆ ತಡ ಮಾಡುವುದಲ್ಲ. ಹೌದು, ನಾವಿಬ್ಬರು ನಾಮಸ್ಮರಣೆ ಮಾಡಬೇಕನ್ನ ಸಾಗೋಣ. ಶಾರದೆ ರಮಣ ತೋರೋ ಕರುಣ, ಶಾರದೆ ರಮಣ